ಮೊಲೆಯ ಹಾಲಿನ ಮೇವು ಭಾಗ ಕನ್ನಡ ಸೆಕ್ಸ್ ಸ್ಟೋರಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ದರ್ಶನ್. ನಾನು ಇರೋದು ಆಸ್ಟ್ರೇಲಿಯಾದಲ್ಲಿ. ಈ ಘಟನೆ ಹಲವು ವರ್ಷಗಳ ಹಿಂದೆ ನಡೆದಿದ್ದು, ಆಗ ನಾನು ನಮ್ಮ ಊರಿನಲ್ಲೇ ಇದ್ದೆ. ಮೊದಲು ನನಗೆ ಇದನ್ನು ಬರೆಯಲು ಸ್ವಲ್ಪ ಮುಜುಗರ ಎನಿಸಿದರೂ ಬೇರೆ ಕಥೆಗಳನ್ನು ಓದಿ ಆತ್ಮವಿಶ್ವಾಸ ಮೂಡಿತು. ಇದು ಎಲ್ಲರ ಬದುಕಿನಲ್ಲೂ ನಡೆಯಬಹುದಾದ ಘಟನೆ ಎನ್ನಿಸಿತು. ಇಷ್ಟೆಲ್ಲ ಹೇಳೋಕೆ ಕಾರಣ ಈ ಘಟನೆ ನಡೆದಿದ್ದು ಬೇರಾರ ಜೊತೆಯೋ ಅಲ್ಲ, ಸ್ವತಃ ನನ್ನ ಅಮ್ಮ ದಿವ್ಯ ಜೊತೆ. ನಾನು ಮತ್ತು ಅಮ್ಮ ಮೊದಲಿನಿಂದಲೂ ತುಂಬಾ ಕ್ಲೋಸ್ ಆಗಿದ್ವಿ. ನಮ್ಮದು ಮಧ್ಯಮ ವರ್ಗದ ಕುಟುಂಬ. ಅಪ್ಪನ ದುಡಿಮೆಯಿಂದ ಜೀವನ ನಡೆಯುತ್ತಿತ್ತು. ಆದರೆ ದೇವರು ಬಹಳ ಬೇಗ ಅಪ್ಪನನ್ನು ಕರೆಸಿಕೊಂಡ. ಆಗಿನ್ನೂ ನನಗೆ 13 ವರ್ಷ, ಅಮ್ಮನಿಗೆ 33. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ಮಂಕಾಗಿದ್ದಳು. ಊರಿನವರು, ನೆಂಟರು ಎಲ್ಲರ ಒತ್ತಾಯಕ್ಕೆ ಮಣಿದು 4 ವರ್ಷಗಳ ನಂತರ ಎರಡನೇ ಮದುವೆಯಾದಳು. ಹೊಸ ಅಪ್ಪ ಆಗರ್ಭ ಶ್ರೀಮಂತ, ಆದರೆ ಅಮೆರಿಕಾದಲ್ಲೇ ಹೆಚ್ಚಿನ ಸಮಯ ಇರುತ್ತಿದ್ದರಿಂದ ಅಮ್ಮನಿಗೆ ಟೈಮ್ ಕೊಡುತ್ತಿರಲಿಲ್ಲ. ಹೀಗಾಗಿ ಅಮ್ಮ ನನ್ನೊಡನೆಯೇ ಹೆಚ್ಚು ಬೆರೆಯುತ್ತಿದ್ದಳು. ಮತ್ತೊಮ್ಮೆ ಹೇಳುತ್ತೇನೆ, ನಾವು ಎಷ್ಟೇ ಕ್ಲೋಸ್ ಇದ್ದರೂ ನಮ್ಮ ನಡುವೆ ಸೆಕ್ಸ್ ಬಂದಿರಲಿಲ್ಲ. ಆದರೆ ಆ ಒಂದು ರಾತ್ರಿ ಎಲ್ಲವನ್ನೂ ಬದಲಾಯಿಸಿತು. ಅಪರೂಪಕ್ಕೆ ಬರುತ್ತಿದ್ದ ಅಪ್ಪ ಹೇಗೋ ಅಮ್ಮನನ್ನು ಗರ್ಭಿಣಿ ಮಾಡಿದ. ಮನೆಯಲ್ಲಿ ಸಂಭ್ರಮದ ವಾತಾವರಣ. 9 ತಿಂಗಳಲ್ಲಿ ನನಗೊಬ್ಬಳು ತಂಗಿಯೂ ಸಿಕ್ಕಳು. ಅಪ್ಪ ತನ್ನ ಮಗಳಿಗೆ ಕೈಲಾದಷ್ಟು ಅನುಕೂಲಗಳನ್ನು ಮಾಡಿದ. ಅಮ್ಮ ಮತ್ತು ಮಗುವಿನ ಆರೈಕೆಗೆ ಕೆಲಸದಾಕೆಯನ್ನು ನೇಮಿಸಿದ. ಅವಳು ಮಗುವಿನ ಮತ್ತು ತಾಯಿಯ ಸ್ನಾನ, ಊಟ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದಳು. ಆದರೆ ಅವಳಿರುತ್ತಿದ್ದುದು ಹಗಲು ಮಾತ್ರ. ರಾತ್ರಿ ಅಮ್ಮನೊಂದಿಗೆ ನಾನು ಇರುತ್ತಿದ್ದೆ. ಅಮ್ಮ ಕೇಳಿದ ಸಹಾಯ ಮಾಡುತ್ತಾ ಅವಳೊಂದಿಗೆ ಕಾಲ ಕಳೆಯುತ್ತಿದ್ದೆ. ಆ ರಾತ್ರಿ ಎಂದಿಗಿಂತ ಸ್ವಲ್ಪ ವಿಭಿನ್ನವಾಗಿತ್ತು. ಮಗುವಿಗೆ ವಿಪರೀತ ಜ್ವರ ಇದ್ದುದರಿಂದ ಅಮ್ಮ ಸ್ವಲ್ಪ ಒತ್ತಡದಲ್ಲಿದ್ದಳು. ಎಂದಿನಂತೆ 10 ಗಂಟೆಗೆ ಹಾಸಿಗೆ ಹಿಡಿದರೂ ನಿದ್ದೆ ಹತ್ತಲಿಲ್ಲ. ಮಗುವಿನ ಅಳು, ಮಧ್ಯೆ ಮಧ್ಯೆ ಏಳುತ್ತಿದ್ದ ಅಮ್ಮ, ಎಲ್ಲರೂ ನನ್ನ ನಿದ್ರೆಗೆ ಭಂಗ ತಂದರು. ಹೇಗೋ ಕಷ್ಟಪಟ್ಟು ನಿದ್ರೆ ತಂದುಕೊಳ್ಳುವಷ್ಟರಲ್ಲಿ ಮಂಚದ ಅಲುಗಾಟ ಅನುಭವಕ್ಕೆ ಬಂತು. ಮೆತ್ತನೆ ಕೊಸರಾಟವೂ ಕಿವಿಗೆ ಬಿತ್ತು. ಅದು ಅಮ್ಮನ ದನಿ ಎಂದು ಗೊತ್ತಾದಾಗ ಎದ್ದು ಲೈಟ್ ಆನ್ ಮಾಡಿದೆ. ನಿಜವಾಗಿಯೂ ಗಾಬರಿಯಾಗುವ ದೃಶ್ಯ. ಅಮ್ಮ ಹಾಸಿಗೆ ಹಿಡಿದು ಕೊಸರಾಡುತ್ತಿದ್ದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು. ಒಂಥರ ಸಿನಿಮಾದಲ್ಲಿ ಬರುವ ಹೆರಿಗೆ ಸೀನ್ ನಂತಿತ್ತು ಆ ದೃಶ್ಯ. ಗಾಬರಿಯಿಂದ, ಅಮ್ಮ, ಏನಾಯಿತು? ಡಾಕ್ಟರ್ನ ಕರ್ಕೊಂಡು ಬರ್ಲಾ ಎಂದೆ. ಅವಳು ಏದುಸಿರು ಬಿಡುತ್ತಾ, ಬೇಡ ಕಣೋ, ಮಗು ಎದ್ದಿದೆಯಾ ಅಂತ ನೋಡು ಸಾಕು ಎಂದಳು. ಅವಳು ಹೇಳಿದಂತೆ ನೋಡಿ, ಇಲ್ಲಮ್ಮ, ಅವಳಿಗೆ ಜೋರು ನಿದ್ರೆ ಎಂದೆ. ಅಯ್ಯೋ, ಇವಳಿವತ್ತು ಹಿಂಗ್ಯಾಕೆ ಮಾಡ್ತಿದ್ದಾಳೋ ಅಂತ ಎದೆ ಅವುಕಿಕೊಂಡು ಗೊಣಗಿದಳು. ಏನಾಯ್ತು ಅಮ್ಮ, ನನಗೆ ಹೇಳು ಎಂದು ಮತ್ತೊಮ್ಮೆ ಕೇಳಿದೆ. ಉಸಿರು ಬಿಗಿಹಿಡಿದು, ಎದೆ ನೋವು ಕಣೋ ಎಂದಳು. ನಾನು ಗಾಬರಿಯಿಂದ, ಹೌದಾ, ನಾನು ಮುಲಾಮು ಹಚ್ಚಲಾ, ಮಾತ್ರೆ ಕೊಡ್ಲಾ ಅಂತ ಪ್ರಶ್ನೆಯ ಮೇಲೆ ಪ್ರಶ್ನೆ ಮಾಡಿದೆ. ಒಂದು ಕ್ಷಣ ಮೌನವಾಗಿದ್ದ ಅವಳು ನಂತರ, ಇದು ಆ ರೀತಿಯ ನೋವಲ್ಲ, ಬೇರೆ ನೋವು ಎಂದಳು. ನನಗೆ ಗೊಂದಲ ಜಾಸ್ತಿಯಾಯಿತು. ಹೇಳಮ್ಮ, ಏನು ಮಾಡಬೇಕು ಅಂತ ಹಠ ಹಿಡಿದೆ. ಅವಳಿಗೆ ಏನನ್ನಿಸಿತೋ ಸ್ವಲ್ಪ ಯೋಚಿಸಿ, ನೀನು ನನ್ನ ಮಗನೇ ಅಲ್ವಾ ಕಂದ, ಹತ್ತಿರ ಬಂದು ಸ್ವಲ್ಪ ಎದೆಯ ಭಾರ ಇಳಿಸು ಎಂದಳು. ನನಗೆ ಅವಳ ಮಾತು ಅರ್ಥವಾಗಲಿಲ್ಲ. ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಿದ್ದೆ. ಹತ್ತಿರ ಬಾ ಮಗ ಅಂದಳು. ಏನೂ ಅರಿಯದೆ ನಿಧಾನವಾಗಿ ಅವಳ ಮುಂದೆ ಹೋಗಿ ಕುಳಿತೆ. ಕಷ್ಟಪಟ್ಟು ಮೇಲೆದ್ದು ಮಂಚಕ್ಕೆ ಒರಗಿ ಕೂತಳು. ಆಗಲೇ ನನಗೆ ಕಾಣಿಸಿದ್ದು ಅವಳ ಎದೆಯಿಂದ ಜಿನುಗಿ ಹೊರ ಬಂದಿದ್ದ ಹಾಲು. ಒಂದು ಕ್ಷಣ ಗಾಬರಿಯಾಯಿತು. ಏನು ಮಾಡಬೇಕು ತಿಳಿಯದೆ ಸುಮ್ಮನೆ ಕುಳಿತಿದ್ದೆ. ನನ್ನ ಮುಖ ಸವರುತ್ತಾ, ಬಾ ಕಂದ, ಪೂರ್ಣವಿರಾಮ, ಈ ಅಮ್ಮನ ಹಾಲು ಸ್ವಲ್ಪ ಕುಡಿ ಎಂದಳು. ನನ್ನ ಕೈಗಳು ನಡುಗಿದವು, ಬಾಯಿ ಒಣಗಿತು. ಅಮ್ಮ ತನ್ನ ನೈಟಿಯ ಜಿಪ್ ಅನ್ನು ಜಾರಿಸಿ ಆಳವಾದ ಕಂದರವನ್ನು ನನ್ನ ಮುಂದೆ ತೆರೆದಿಟ್ಟಾಗ ನೋಡಲಾಗದೆ ಕಣ್ಣು ಮುಚ್ಚಿದೆ. ಅಮ್ಮ ನೋವಿನಲ್ಲೇ ನನ್ನ ಮುಖ ಸವರಿ ಕಣ್ಣು ಬಿಟ್ಟು ನೋಡುವಂತೆ ಮಾಡಿದಳು. ಅವಳು ಅವಳೆದೆಯನ್ನು ನನಗೆ ಅರ್ಪಿಸಿ ಕಣ್ಣು ಮುಚ್ಚಿ ಕುಳಿತಳು. ಅವಳ ಕಣ್ಣಲ್ಲಿ ಹರಿದು ಬರುತ್ತಿದ್ದ ನೀರನ್ನು ನೋಡಲಾಗಲಿಲ್ಲ. ಮನಸ್ಸಿನಲ್ಲಿ ಧೈರ್ಯ ತಂದುಕೊಂಡೆ. ಎಷ್ಟಾದರೂ ಅವಳು ನನ್ನಮ್ಮ, ಅವಳ ಹಾಲಿನಲ್ಲಿ ನನಗೂ ಪಾಲಿದೆ ಎಂದು ಸಮಾಧಾನ ಮಾಡಿಕೊಂಡೆ. ನಡುಗುವ ಕೈಗಳಿಂದ ಅವಳ 2 ಮೊಲೆಗಳನ್ನು ಮುಟ್ಟಿದೆ. ಅವು ಕಲ್ಲಿನ ಗುಂಡುಗಳಂತಾಗಿದ್ದವು. ನನ್ನ ಸ್ಪರ್ಶವನ್ನು ತಾಳಲಾರದೆ ಅಮ್ಮ, ಆಮ್ ಎಂದು ಕಿರುಚಿದಳು. ಇವೆಲ್ಲ ಮೂರ್ಖತನ ಎನಿಸಿ ನೇರವಾಗಿ ಅವಳ ನೈಟಿಯನ್ನು ಸರಿಸಿದೆ. ಆಗ ನನ್ನ ಮುಂದೆ ತೆರೆದುಕೊಂಡಿದ್ದು ಒಂದು ಕಾಲದಲ್ಲಿ ನಾನು ಪೀಡಿಸಿ ಪಡೆಯುತ್ತಿದ್ದ ಹಾಲಿನ ಹಣ್ಣುಗಳು. ಈಗ ತಾವಾಗಿಯೇ ನನಗೆ ಸಿಕ್ಕಿದ್ದವು. ಆದರೆ ನಾನೊಬ್ಬ ಬೆಳೆದು ನಿಂತ ಗಂಡಸು ಎನ್ನುವುದೇ ಸಮಸ್ಯೆ. ಅಮ್ಮನ ಬಣ್ಣ ಎಣ್ಣೆಗೆಂಪು, ಮೊಲೆಗಳು ಅಂತೆಯೇ. ಇನ್ನು ತೊಟ್ಟುಗಳು ಕಡು ಕಂದು ಬಣ್ಣ. ಅವು ಕೋವಿಯ ಗುಂಡಿನಂತೆ ಮೊಂಚಾಗಿದ್ದವು.
ಕಬ್ಬಿಣದ ಕಡಲೆಯಂತೆ ಅನಿಸಿತು ನನ್ನ ಬೆರಳುಗಳಿಗೆ. ನನ್ನ ಕೈಗಳು ಹಿಡಿತ ತಪ್ಪಿದ್ದವು. ನನಗೆ ಅರಿವಿಲ್ಲದೆ ಮೊಲೆಗಳನ್ನು ಮೆದುವಾಗಿ ಒತ್ತುತ್ತಿದ್ದೆ. ಅಳುತ್ತಲೇ ಇದ್ದ ಅಮ್ಮ, ಬೇಡ ಕಣೋ, ಪ್ಲೀಸ್ ಹಾಗೆ ಮಾಡಬೇಡ ಅಂತ ಬೇಡುತ್ತಿದ್ದಳು. ನನಗೆ ಅದರ ಅರಿವಿಲ್ಲದಿರೋದು ಗೊತ್ತಾದಾಗ ಅವಳೇ ನನ್ನ ತಲೆಯನ್ನು ಅವಳತ್ತ ಎಳೆದುಕೊಂಡಳು. ಅವಳ ಎಡಮೊಲೆಯ ತೊಟ್ಟು ಮೂಗಿಗೆ ಬಡಿಯಿತು. ಜಿನುಗುತ್ತಿದ್ದ ಹನಿ ಹಾಲಿನ ವಾಸನೆ ಬಾಯಿ ಕಳೆಸಿತು. ಏನೋ ಒಂದು ರೀತಿಯ ಭಯದಲ್ಲೇ ನಾಲಿಗೆಯಿಂದ ಹನಿ ಹಾಲನ್ನು ನೆಕ್ಕಿದೆ. ಒಮ್ಮೆ ಬಾಲ್ಯದ ನೆನಪು ಮರುಕಳಿಸಿತು. ತುಟಿ ಮುಚ್ಚಿ ತೊಟ್ಟನ್ನು ಸಂಪೂರ್ಣ ಬಾಯಿಯೊಳಗೆ ಹಾಕಿಕೊಂಡೆ. ತುಟಿಗಳ ಬಲಕ್ಕೋ ಹಲ್ಲಿನ ಸ್ಪರ್ಶಕ್ಕೋ ಅಮ್ಮನಿಗೆ ನೋವಾಯಿತು. ಆಮ್, ಪ್ಲೀಸ್ ಎಂದು ಕೊಸರಿದಳು. ನನ್ನ ಹೀರುವಿಕೆಗೆ ಅವಳ ಮೊಲೆ ಸ್ಪಂದಿಸಿತು. ಅಮ್ಮನ ಸಿಹಿಯಾದ ಬಿಸಿ ಬಿಸಿ ಹಾಲು ನನ್ನ ಬಾಯಿಯೊಳಗೆ ಬೀಳ್ತೊಡಗಿತು. ಹಾಲಿನಷ್ಟೇ ಅವಳ ಬೆವರು ಕೂಡ ಹರಿದು ನನ್ನ ಹೊಟ್ಟೆ ಸೇರುತ್ತಿತ್ತು. ಕೆಲಹೊತ್ತು ಚೀಪುವಾಗ ಅಮ್ಮನ ಮುಖದಲ್ಲಿ ನಿರಾಳತೆ. ಉಫ್, ಹಾ ಅಂತ ಉಸಿರು ಬಿಟ್ಟಳು. ತೊಟ್ಟು ಕ್ರಮೇಣ ಮೆದುವಾಗಿ ನನಗೆ ಮತ್ತಷ್ಟು ಹಾಲು ಕೊಡುತ್ತಿತ್ತು. ಮೊಲೆಯ ಉಬ್ಬರವೂ ಕಮ್ಮಿಯಾಗಿ ರಕ್ತ ಹರಿದಿದ್ದಕ್ಕೇನೋ ಹಾಲಿನ ಸಿಹಿ ಮತ್ತು ಪ್ರಮಾಣ ಎರಡೂ ಹೆಚ್ಚಾಯಿತು. ಎಲ್ಲವನ್ನೂ ಅನುಭವಿಸುತ್ತಿರುವಾಗ, ಸಾಕು ಕಣೋ ಎಂದು ತಲೆ ಸವರಿದಳು ಅಮ್ಮ. ನಾನವಳನ್ನು ಬಿಡದೆ ಮೊಲೆಯನ್ನು ಮತ್ತಷ್ಟು ಆಳಕ್ಕೆ ತೂರಿಕೊಂಡಾಗ ಬಲವಂತವಾಗಿ ತಳ್ಳಿದಳು. ಅವಳ ಮುಖದಲ್ಲಿ ಚಿಕ್ಕ ನಗುವಿತ್ತು. ನಗುನಗುತ್ತಲೇ, ಅದರಲ್ಲೀಗ ನೋವಿಲ್ಲ ಎಂದು ಬಲಮೊಲೆಯ ಮೇಲಿನ ಬಟ್ಟೆಯನ್ನು ಸರಿಸಿ ಕಲ್ಲಿನಂತಿದ್ದ ಆ ಮೊಲೆಯನ್ನು ತೆರೆದಿಟ್ಟಳು. ನನಗಾಗ ಎರಡು ಮೊಲೆಗಳ ನಡುವಿನ ವ್ಯತ್ಯಾಸ ತಿಳಿಯುವಂತಿತ್ತು. ಬಲಮೊಲೆಯು ಕಲ್ಲಿನಂತಿದ್ದರೆ ಎಡಮೊಲೆಯು ಬೆಣ್ಣೆಯಂತಾಗಿತ್ತು. ರುಚಿ ಹತ್ತಿದ ನಾಲಿಗೆ ಹೆಚ್ಚು ಹೊತ್ತು ಸುಮ್ಮನಿರಲಿಲ್ಲ. ಬಾಗಿ ಬಾಣದಂತಿದ್ದ ತೊಟ್ಟನ್ನು ಬಾಯೊಳಗೆ ಹಾಕಿಕೊಂಡಾಗ ಅಮ್ಮನಿಂದ ಮತ್ತದೆ ಆಹ್, ನಿಧಾನ ಎಂಬ ಕೊಸರಾಟ್. ಅವಳಿಗೆ ನೋವಾಗದಂತೆ ಮೆದುವಾಗಿ ಜಗಿಯುತ್ತಾ ಹಾಲು ಹೀರತೊಡಗಿದೆ. ಅವಳಿಗೂ ಹಿತವೆನಿಸಿ ನನ್ನ ತಲೆ ಸವರುತ್ತಾ ರಿಲ್ಯಾಕ್ಸ್ ಮಾಡುತ್ತಿದ್ದಳು. ಎಲ್ಲದರ ಮಧ್ಯೆ ಅವಳ ಒಂದು ಕೈ ಎಡಮೊಲೆಯನ್ನು ಸವರುತ್ತಿರುವುದು ನನ್ನ ಕಣ್ಣಿಗೆ ಬಿತ್ತು. ನನಗಾಗ ವಿಚಿತ್ರ ಆಸೆಯೊಂದು ಚಿಗುರೊಡೆದು ಅವಳ ಕೈಗೆ ನನ್ನ ಕೈ ಸೇರಿಸಿದೆ. ಒಂದು ಕ್ಷಣ ಸ್ತಬ್ಧವಾಗಿ ಕೈ ಹಿಡಿದಳು. ನಂತರ ಏನನ್ನಿಸಿತೋ ಏನೋ ಅವಳ ಮೊಲೆಯನ್ನು ನನಗರ್ಪಿಸಿ ಕಣ್ಮುಚ್ಚಿದಳು. ಒಂದು ಕೈಯಲ್ಲಿ ಮೊಲೆ ಸವರುತ್ತಾ ಇನ್ನೊಂದು ಕೈಯಲ್ಲಿ ಅವಳನ್ನ ಬಾಚಿ ತಬ್ಬಿ ಹಾಲು ಹೀರುತ್ತಿದ್ದೆ. ಅವಳು ನೋವಿನಿಂದ ಮುಕ್ತಿಗೊಂಡು ಆಹಾ, ಹಾ, ಉಫ್ ಎಂದು ಸರಳ ಉಸಿರಾಟ ನಡೆಸುತ್ತಿದ್ದಳು. ನನ್ನ ಚೀಪುವಿಕೆ ಅತಿಯಾದಷ್ಟೂ ಹಾಲಿನ ಹರಿವು ಹೆಚ್ಚುತ್ತಲೇ ಹೋಯಿತು. ನನಗೆ ಬಿಡುವ ಮನಸ್ಸಿರಲಿಲ್ಲ. ಆದರೆ ಅವಳಿಗೇನನ್ನಿಸಿತೋ, ಸಾಕು ಕಂದ, ತಂಗಿಗೆ ಉಳಿಸು ಅಂತ ನನ್ನನ್ನು ದೂರ ತಳ್ಳಿ ನೆಪಮಾತ್ರಕ್ಕೆ ಅರ್ಧ ಜಿಪ್ ಮೇಲೆಳೆದಳು. ನನಗೆ ಇಷ್ಟವಿಲ್ಲದಿದ್ದರೂ ಅವಳನ್ನು ಬಿಡುವುದು ಅನಿವಾರ್ಯವಾಗಿತ್ತು. ನಾವು ತಾಯಿ ಮಗ ಎಂಬ ನೆನಪು ಸದ್ಯಕ್ಕೆ ಮರೆಯಾದಂತಿತ್ತು. ಆ ಕ್ಷಣಕ್ಕೆ ಅವಳೊಬ್ಬ ಹೆಣ್ಣಾಗಿ ಮಾತ್ರವೇ ಕಂಡಳು. ತಲೆ ಕೆಟ್ಟಂತಾಗಿತ್ತು. ಅವಳನ್ನು ಆ ಕ್ಷಣಕ್ಕೆ ಬಿಟ್ಟು ಬಿಡಲೇ ಅಥವಾ ಮಂಚಕ್ಕೆ ಕರೆದು ಮುಂದುವರೆಯಲೇ ಎಂಬ ಗೊಂದಲ ಶುರುವಾಯಿತು. ಅವಳು ಇದ್ಯಾವುದರ ಪರಿವೇ ಇಲ್ಲದೆ ದಿಂಬಿಗೆ ತಲೆಯೂರಿದಳು. ಅವಳ ಮುಖದಲ್ಲಿನ ನಿರಾಳತೆಯನ್ನು ನೋಡಿ ಏನೋ ಸಮಾಧಾನವಾಯಿತು. ಮೈಯೆಲ್ಲ ಬೆವತು ನಾರುತ್ತಿದ್ದರಿಂದ ಸ್ನಾನ ಮಾಡಲು ಬಾತ್ರೂಮ್ ಕಡೆ ಹೊರಟೆ. ನನ್ನ ಅವಳ ನಡುವಿನ ಆ ಘಟನೆ ನನ್ನಲ್ಲಿನ ಗಂಡಸನ್ನು ಎಬ್ಬಿಸಿತ್ತು. ನನ್ನ ಅಂಗದ ಪ್ರಹಾರ ಇಳಿಸಲು ಜಟಕಾ ಹೊಡೆದುಕೊಂಡೆ. ರಸ ಜಿಗಿದ ಮೇಲೆ ದೇಹ ಮತ್ತು ಮನಸ್ಸು ಹಗುರಾಯಿತು. ಅವಳನ್ನು ಮೊದಲ ಬಾರಿ ಆ ರೀತಿ ನೋಡಿದ್ದಕ್ಕೆ ಮನಸ್ಸಿಗೆ ದುಃಖವೂ ಆಯಿತು. ಮನಸ್ಸಿಗೆ ನೆಮ್ಮದಿ ಸಿಗುವವರೆಗೂ ಸ್ನಾನ ಮಾಡಿ ಹೊರಬಂದೆ. ಅಮ್ಮ ಯಾವುದೋ ನಿರೀಕ್ಷೆಯಲ್ಲಿದ್ದಳು. ಏನು ಬೇಕಮ್ಮ ಅಂತ ಕೇಳಿದಾಗ, ಸ್ವಲ್ಪ ಬಿಸಿ ನೀರು ಬೇಕಿತ್ತು ಎಂದು ಭಿನ್ನವಾಗಿ ಕೇಳಿದಳು. ಯಾಕಮ್ಮ ಕುಡಿಯೋಕಾ ಎಂದಿದ್ದಕ್ಕೆ, ಅಲ್ಲ ಕಣೋ, ನಿಪ್ಪಲ್ ವಾಶ್ ಮಾಡೋಕೆ, ನಿನ್ನ ಎಂಜಿಲು ತಾಕಿದೆಯಲ್ಲ ಅಂತ ಸಮಸ್ಯೆ ಹೇಳಿಕೊಂಡಳು. ಅಯ್ಯೋ ಅಷ್ಟೇನಾ, ಇಷ್ಟೊಂದು ಬೆವತಿದ್ಯಾ, ಯಾಕೆ ಸ್ನಾನ ಮಾಡಬಾರದು ಎಂದೆ. ಯಾರಿದ್ದಾರೋ ಮಾಡ್ಸೋಕೆ, ಕಮಲಾ ಬರೋದು ಬೆಳಿಗ್ಗೆ ತಾನೆ ಎಂದಾಗ, ನಾನಿಲ್ಲವೇನಮ್ಮ ಎಂಬ ಉತ್ತರ ಕೇಳಿ ಒಂದು ಕ್ಷಣ ಮೌನವಾದಳು. ಅರೆ ಘಳಿಗೆ ಯೋಚಿಸಿ ನನ್ನೊಡನೆ ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದಳು.